ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಸ್ಟೇಟಸ್ ಖಂಡಿತವಾಗಿ ತೋರಿಸ್ತೀವಿ. ಯಾವುದೇ ರೀತಿ ಎರರ್ ಮತ್ತು ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಹೌದು ಸ್ನೇಹಿತರೆ, ನೀವೇನಾದರೂ ಸೇವಾ ಸಿಂಧು ಮೂಲಕ ಲಿಂಕನ್ನು ಕ್ಲಿಕ್ ಮಾಡಿದರೆ ಯಾವುದೇ ರೀತಿ ಓಪನ್ ಆಗೋದಿಲ್ಲ. ಓಪನ್ ಆದರೂ ಕೂಡ ಎರರ್ ಅಂತ ತೋರಿಸ್ತಾ ಇದೆ. ನೀವೇನಾದರೂ ಈ ರೀತಿಯಾಗಿ ಓಪನ್ ಮಾಡಿದರೆ ಲಿಂಕ್ ಯಾವುದೇ ರೀತಿ ಎರರ್ ಕೂಡ ಬರೋದಿಲ್ಲ ಮತ್ತು ನೀವು ಯಾವಾಗ ಕೂಡ ಚೆಕ್ ಮಾಡಿಕೊಳ್ಳಬೋದು. ಯಾವ ರೀತಿ ಎರರ್ ಬರೋದಿಲ್ಲ. ಬನ್ನಿ ಸ್ನೇಹಿತರೆ, ಯಾವ ರೀತಿ ಅಂತ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನೀವು ಗೂಗಲ್ನಲ್ಲಿ ಹೋಗಿ ಗೃಹಲಕ್ಷ್ಮಿ ಸ್ಕೀಮ್ ಅಂತ ಸರ್ಚ್ ಮಾಡಬೇಕು. ಗೃಹಲಕ್ಷ್ಮಿ ಸ್ಕೀಮ್ ಅಂತ ಸರ್ಚ್ ಮಾಡಿದ ನಂತರ ಮೊದಲನೇದಾಗಿ ಯಾವ ಕ್ಲಿಕ್ ಬರ್ತದೆ ಅದನ್ನು ಕ್ಲಿಕ್ ಮಾಡಿದ ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇದು ಗೌರ್ಮೆಂಟ್ ವೆಬ್ಸೈಟ್, ಯಾವುದೇ ರೀತಿ ಭಯ ಬೇಡ. ಕಂಪ್ಲೀಟಾಗಿ ಇದ್ರ ಬಗ್ಗೆ ತಿಳ್ಕೊತ ಹೋಗೋಣ. ಮತ್ತು ನಾವು ಲಿಂಕು ಕೂಡ ಕೊಡ್ತೀವಿ. ಅದನ್ನು ಕ್ಲಿಕ್ ಮಾಡಿದ್ರು ಕೂಡ ನೀವು ಯಾವುದೇ ರೀತಿ ಗಾಬರಿ ಪಡೋಂಥ ವಿಚಾರ ಇಲ್ಲ. ಇಲ್ಲಿ ಇದು ಸರ್ಕಾರದ ವೆಬ್ಸೈಟ್ ಆಗಿರೋದ್ರಿಂದ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ತಿಳ್ಕೊತ ಹೋಗೋಣ. ಬನ್ನಿ ಸ್ನೇಹಿತರೆ, ಮೊದಲನೇದಾಗಿ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಈ ರೀತಿ ಇಂಟರ್ಫೇಸ್ ಬಂದ ನಂತರ ನಾವು ಸ್ಕ್ರೋಲ್ ಮಾಡ್ತಾ ಹೋಗೋಣ. ಸ್ಕ್ರೋಲ್ ಮಾಡ್ತಾ ಹೋದಂತೆಲ್ಲ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು ಗೃಹಲಕ್ಷ್ಮಿ DBT ಸ್ಟೇಟಸ್ ಚೆಕ್ ನಾವು ಲಿಂಕ್ ಅಂತ ಇದೆ. ಇದೇನೆಂದರೆ ನೀವು DBT ಅಮೌಂಟ್ ಎಷ್ಟು ಬಂದಿದೆ ತಿಳ್ಕೊಬೇಕಂತಾರೆ ಈ ಕ್ಲಿಕ್ಕನ್ನು ಯೂಸ್ ಮಾಡ್ಬೇಕು. ಇದು ನಮಗೆ ಈಗ ಅಗತ್ಯ ಇಲ್ಲ. ಇದ್ರ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಇಲ್ಲೇ ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ ಸ್ಟೇಟಸ್ ಆಧಾರ್ ಕಾರ್ಡ್ ಡಾಟ್ ಏನಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡ್ಬೇಕು. ಇದಕ್ಕೆ ನಮ್ಗೆ ಅವಶ್ಯಕತೆ. ಯಾಕಂದರೆ ಈ ರೀತಿಯಾಗಿ ನೀವು ಏನಾದರೂ ಗೃಹಲಕ್ಷ್ಮಿ ಸ್ಟೇಟಸ್ ನೋಡ್ತೀನಿ ಅಂದರೆ ಯಾವುದೇ ರೀತಿ ಎರರ್ ಬರೋದಿಲ್ಲ ಮತ್ತು ಕಂಪ್ಲೀಟಾಗಿ ಮಾಡಿಕೊಳ್ಬೋದು ಯಾವುದೇ ಸಮಯದಲ್ಲಿ. ಇದನ್ನು ಕ್ಲಿಕ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದ ನಂತರ ಯಾವ ರೀತಿ ಇಂಟರ್ಫೇಸ್ ಬರುತ್ತೆ ಅಂದರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಗೃಹಲಕ್ಷ್ಮಿ ಸ್ಟೇಟಸ್ ಚೆಕ್ ಅಂತ ಕಾಣ್ತಿದೆಯಲ್ಲ, ಇದಾದ ನಂತರ ಸ್ವಲ್ಪ ಸ್ಕ್ರೋಲ್ ಮಾಡ್ತಾ ಬರ್ಬೇಕು. ಸ್ವಲ್ಪ ಸ್ಕ್ರೋಲ್ ಮಾಡ್ತಾ ಬಂದಂತೆ ಇಲ್ಲಿದೆ ನೋಡ್ತಿದ್ರಿ ಗೃಹಲಕ್ಷ್ಮಿ ಅಮೌಂಟ್ ಸ್ಟೇಟಸ್ ಚೆಕ್ ಅಂತ ಕಾಣ್ತಾ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಬೇಕು. ಇದನ್ನು ಕ್ಲಿಕ್ ಮಾಡೋದಕ್ಕಿಂತ ಮೊದಲು ಒಂದು ಸಣ್ಣ ರಿಕ್ವೆಸ್ಟ್ ಏನಂದರೆ, ನಿಮ್ಗೆ ಗೃಹಲಕ್ಷ್ಮಿ ಸಂಬಂಧಪಟ್ಟಂತೆ ಯಾವುದಾದ್ರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಹಾಗೂ ಯಾರೆಲ್ಲ ಈ ವಿಡಿಯೋವನ್ನು ಲೈಕ್ ಮಾಡದೆ ನೋಡ್ತಿದ್ರಿ ಪ್ಲೀಸ್ ಚಾನಲನ್ನು ಲೈಕ್ ಮಾಡಿ. ಈಗ ಬನ್ನಿ ಸ್ನೇಹಿತರೆ, ಕ್ಲಿಕ್ ಕೇರ್ ಅಂತಿದ್ರೆ ಇದನ್ನು ಕ್ಲಿಕ್ ಮಾಡೋಣ. ಇದನ್ನು ಕ್ಲಿಕ್ ಮಾಡಿದ ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಈ ರೀತಿ ಇಂಟರ್ಫೇಸ್ ಬಂದ ನಂತರ ನಿಮ್ಗೆ ಗೊತ್ತಿರ್ತದೆ ಯಾವ ರೀತಿ ಚೆಕ್ ಮಾಡ್ಕೋಬೋದು ಅಂತ. ಇಲ್ಲಿ ನೋಡ್ಬೋದು ನೀವು ಸೆಲೆಕ್ಟ್ ಇಯರ್ ಇದೆ. ಸೆಲೆಕ್ಟ್ ಇಯರ್ 2023 ಇರಲಿ. ಸೆಲೆಕ್ಟ್ ಮಂತ್ ಇದೆ. ಸೆಲೆಕ್ಟ್ ಮಂತನ್ನು ಇದು ಸೆಲೆಕ್ಟ್ ಮಂತ್ ಏನಿದೆ ಇದು ನವೆಂಬರ್ ಅಂತ ಮಾಡ್ಕೋಬೇಕು. ಒಂದು ನಿಮಿಷ, ನವೆಂಬರ್ ಅಂತ ಕ್ಲಿಕ್ ಮಾಡೋಣ. ನವೆಂಬರ್ ಕ್ಲಿಕ್ ಮಾಡಿದ ನಂತರ ರೇಷನ್ ಕಾರ್ಡ್ ನಂಬರ್ ಹಾಕಬೇಕು. ರೇಷನ್ ಕಾರ್ಡ್ ನಂಬರ್ ಹಾಕಿದ ನಂತರ ಇಲ್ಲಿ ಯಾವ ರೀತಿ ನಂಬರ್ ಕಾಣ್ತಿದೆ ಅದನ್ನು ಕ್ಯಾಪ್ಚೆ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲಿ ಎಂಟ್ರಿ ಮಾಡಿದ ನಂತರ ಗೋ ಅಂತ ಕ್ಲಿಕ್ ಮಾಡಬೇಕು. ಗೋ ಅಂತ ಕ್ಲಿಕ್ ಮಾಡಿದ ನಂತರ ನಿಮ್ಮದೇ ಸ್ಟೇಟಸ್ ತೋರಿಸ್ತದೆ. ಈ ರೀತಿಯಾಗಿ ನೀವು ಚೆಕ್ ಮಾಡಿದರೆ ಯಾವುದೇ ರೀತಿ ಎರರ್ ಬರೋದಿಲ್ಲ ಮತ್ತು ಯಾವುದೇ ಸಮಯದಲ್ಲಿ ಕೂಡ ನೀವು ಚೆಕ್ ಮಾಡಿಕೊಳ್ಬೋದು. ಆದರೆ ಸೇವಾ ಸಿಂಧುನಲ್ಲಿ ಚೆಕ್ ಮಾಡೋಕ್ಕೆ ಹೋದರೆ ಯಾವ ಟೈಮಿಗೆ ನೀವು ಕ್ಲಿಕ್ ಮಾಡಿದ್ರು ಕೂಡ ಎರರ್ ಅಂತ ತೋರಿಸ್ತದೆ. ಆದ್ದರಿಂದ ಈ ರೀತಿಯಾಗಿ ನೀವು ಚೆಕ್ ಮಾಡಿಕೊಳ್ಬೋದು. ಯಾವುದೇ ರೀತಿ ಎರರ್ ಬರೋದಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.